ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗಳು ನಿಂತ್ಕೊಳ್ಳಂಗೆ ಮಾಡಿದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನಾನು ಜನಕ್ಕೆ ಏನು ದೊರಕಿಸ್ಕೊಡ್ಬೇಕು ಅದು ಮಾಡ್ಕೊಡ್ತೀನಿ. ನಾನು ಈ ಜನಕ್ಕೆ ಖಂಡಿತವಾಗ್ಲೂ ಒಂದು ವಿಶ್ವಾಸ ಇಡಿ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಏನು ನಮ್ಮ ಜನರ ನಿರೀಕ್ಷೆ ಇದೆ ಅಂತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ. ಈಗ ಜನ ನನಗೆ ಮತ ಕೊಟ್ಟು ಗೆಲ್ಸಿದರೆ, ಅವರ ಆಶೀರ್ವಾದ ಮಾಡಿದರೆ ಸರ್ಕಾರ ಇದೆ, ನಾನು ಕೆಲಸ ಮಾಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಗೆ ಇಡೀ ಕ್ಯಾಬಿನೆಟ್ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿದೆ. ಜೊತೆಗೆ ನಮ್ಮ ಹಿರಿಯ ಶಾಸಕರುಗಳಾದಂಥ ಪುಟ್ಟರಂಗ ಶೆಟ್ಟರು, ಕೃಷ್ಣಮೂರ್ತಿ, ಆಮೇಲೆ ನಮ್ಮ ಸ್ನೇಹಿತರುಗಳಾದ ಅನಿಲ್ ಚಿಕ್ಕಮಾದವರು, ಯತೀಂದ್ರ ಸಿದ್ದರಾಮಯ್ಯನವರು, ಹರೀಶ್ ಗೌಡ, ರವಿಶಂಕರ್ ಎಲ್ಲ ಶಾಸಕರುಗಳ ಸಪೋರ್ಟ್ ಇರೋದ್ರಿಂದ, ವಿಶ್ವಾಸ ಇರೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡೇ ಮಾಡ್ತೀವಿ. ಖುಷಿಯಾಗಿದೆ. ಮೇಲಾಗಿ ನಮ್ಮ ಕ್ಷೇತ್ರದ ಎಲ್ಲ ಮತದಾರರು, ಜೊತೆಗೆ ನನ್ನ ಹಿತೈಷಿಗಳು, ನಮ್ಮ ತಂದೆಯವರ ಅಭಿಮಾನಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯುವಕರು, ಮಹಿಳೆಯರು ಎಲ್ಲರೂ ಸಹ ನಮ್ಮ ಶಾಸಕರು ಇದಕ್ಕೆ ಸ್ಪರ್ಧೆ ಮಾಡ್ತಿರೋದು ಖುಷಿ ತಂದಿದೆ ಅಂತ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಸೊ ನನಗೂ ಖುಷಿಯಾಗಿದೆ. ಯಾಕಂದರೆ ಇದು ಡೈರೆಕ್ಟಾಗಿ ರೈತರಿಗೆ ಮತ್ತು ಕೃಷಿಯನ್ನು ನಂಬ್ಕೊಂಡಿರೋಂಥವ್ರಿಗೆ ಸಹಾಯ ಮಾಡೋಂಥ ಒಂದು ಕ್ಷೇತ್ರ. ಸೊ ಸಹಕಾರ ಚುನಾವಣೆ ನಿಂತಿರೋದು ನನಗೆ ಹೆಮ್ಮೆ ಇದೆ. ಖಂಡಿತವಾಗ್ಲೂ ಆಗ್ತದೆ. ಈಗ ನಾವು ಟಾರ್ಗೆಟ್ ನೋಡಿ, ನಾವು ಹೆಂಗೆ ಎಫರ್ಟ್ ಹಾಕಿ ಸಾಲಗಳನ್ನ ಹೆಚ್ಚಿನ ರೀತಿಯಲ್ಲಿ MDCC ಬ್ಯಾಂಕಿಂದ ಥರ ಪ್ರಯತ್ನ ಪಡ್ತೀವಿ, ಅದ್ರ ಮೇಲೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಗುಂಡ್ಲುಪೇಟೆಯಲ್ಲಿ 33 ಸೊಸೈಟಿ ಇದೆ, ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ಆ 33 ಸೊಸೈಟಿಯನ್ನು ಕೂರಿಸಿ ಸೆಕ್ರೆಟರಿಗಳ ಜೊತೆ ಮತ್ತು ಅಧ್ಯಕ್ಷಗಳ ಜೊತೆ ಮಾತಾಡಿ, ಅವ್ರ ಊರಲ್ಲಿ ಟಾರ್ಗೆಟ್, ಅವ್ರ ಸೊಸೈಟಿಗಳ ಟಾರ್ಗೆಟ್ ಏನಿದೆ, ಡಿಮ್ಯಾಂಡ್ ಏನಿದೆ ಅಂತ ಅನಲೈಸ್ ಮಾಡಿ, ನಮ್ಮ ಬರೋ ಅಂಥ ಗ್ರ್ಯಾಂಡ್ ಜೊತೆಗೆ, ಅಂದರೆ ಲೋನ್ ಅಮೌಂಟ್ ಜೊತೆಗೆ ಇನ್ನೂ ಹೆಚ್ಚಿನ ಅಮೌಂಟ್ ತಂದರೆ ಖಂಡಿತವಾಗ್ಲೂ ಅವ್ರಿಗೆಲ್ಲ ಅನುಕೂಲ ಆಗ್ತದೆ. ಈಗ ಯಾಕಂದರೆ ಮುಂಚೆ ನಾನು ಒಂದ್ಸಲಿ ಮಾತಾಡ್ತಾ ಹೇಳ್ತಿದ್ರು, ಮೈಸೂರೇ ಜಾಸ್ತಿ, ಅಂದರೆ ಮೈಸೂರು ಭಾಗದಲ್ಲೇ ಲೋನ್ಸ್ ಜಾಸ್ತಿ, ನಮ್ಮ ಚಾಮರಾಜನಗರಕ್ಕೆ ಬರೀ 5 ಕೋಟಿ 6 ಕೋಟಿ 8 ಕೋಟಿ ಅಂತ. ಈ ಸಲ ನಮ್ಮ ಚಾಮರಾಜನಗರನ 15 ಕೋಟಿವರೆಗೂ ಮುಟ್ಟಿದೆ. ಜಿಲ್ಲೆ 4-5 ತಾಲೂಕಿಂದ, ಯಳಂದೂರು, ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಹನ್ನೂರಿಂದ. ಸೊ ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಗುಂಡ್ಲುಪೇಟೆಗೆ ಹೆಚ್ಚಿನ ಲೋನ್ ಅಮೌಂಟ್ನ ಕೊಡಿಸೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ. ಇನ್ನೂ ಜಾಸ್ತಿ ಆಗುತ್ತೆ ಸರ್ ಅಂತ? 100% ಜಾಸ್ತಿ ಮಾಡ್ತೀವಿ. ಯಾಕಂದರೆ ಎಫರ್ಟ್ ಹಾಕ್ತೀವಿ. ಕೊನೆಗೆ ಜೊತೆಗೆ ನಮ್ಮ ತಂದೆಯವರು ಸಹಕಾರ ಸಚಿವರಾಗಿದ್ದರಿಂದ ಭವಿಷ್ಯ ಅನುಕೂಲ ಆಗ್ತದೆ ಅಂತ ಭಾವಿಸ್ತೀನಿ. ಯಾಕಂದರೆ ನೀವು ಹೇಳ್ದಂಗೆ ನಿಮ್ಮ ತಂದೆಯವರು ಸಾಕಷ್ಟು ಈ ಕ್ಷೇತ್ರದಲ್ಲಿ ಸಾಕಷ್ಟು ನಿಮ್ಮ ಭಾಗ ಅಂತಲ್ಲ, ಇಡೀ ಮೈಸೂರು ಜಿಲ್ಲೆಯಲ್ಲೇ ಒಂದು ದೊಡ್ಡ ಮಟ್ಟದ ಅವೇರ್ನೆಸ್ಸನ್ನು ಮೂಡಿಸಿದ್ರು ಸಹಕಾರ ಕ್ಷೇತ್ರದಲ್ಲಿ. ಅದೆಲ್ಲ ಅನುಕೂಲ ಆಗುತ್ತೆ ಎಲೆಕ್ಷನ್ ಹೇಳಿಲ್ಲ? ಖಂಡಿತವಾಗ್ಲೂ ಅನುಕೂಲ ಆಗ್ತದೆ. ಯಾಕಂದರೆ ನಾನು ಸಹಕಾರ ಚುನಾವಣೆಗೆ ನಿಂತ್ಕೋಬೇಕು ಇಲ್ಲಿ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗಳು ನನ್ನ ನಿಂತ್ಕೊಳ್ಳಂಗೆ ಮಾಡಿದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನಾನು ಜನಕ್ಕೆ ಏನು ದೊರಕಿಸ್ಕೊಡ್ಬೇಕು ಅದು ಮಾಡ್ಕೊಡ್ತೀನಿ. ಜನರಿಗೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಜನರಿಗೆ ನಾನು ಈ ಮುಖಾಂತರ ಹೇಳೋದು ಏನು ಅಂದರೆ, ಇವತ್ತು ಏನು ನಮ್ಮ ಸರ್ಕಾರ ಬಂದಂಥ 2023ರಲ್ಲಿ ನಮ್ಮ ಸರ್ಕಾರ ಬಂದಿದೆ, ಬಂದ ನಂತರ ಏನು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿದ್ರು ಅವೆಲ್ಲ ಇವತ್ತು ಜಾರಿಯಲ್ಲಿದೆ. ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗಳು ಕಾರ್ಯಗಳು ಆಗ್ತಿದೆ. ಯಾಕಂದ್ರೆ ನನ್ನ ಕ್ಷೇತ್ರಕ್ಕೆ ಬರೋಂಗಿದ್ರೆ ನಾನು ಸುಮ್ಮನೆ ಸುಳ್ಳು ಹೇಳಿ ಪ್ರಚಾರ ತಗೊಳ್ಳೋಕ್ಕಿಂತ ನಿಜನೇ ಹೇಳ್ಬೇಕು ಅಂದರೆ ಒಂದು 200-250 ಕೋಟಿವರೆಗೆ ಕೆಲಸ ನಡೀತಿದೆ ಆಲ್ರೆಡಿ. ಅದ್ರ ಜೊತೆಗೆ ಇನ್ನೂ ಈಗ ನಮ್ಮದು 475 ಕೋಟಿ ಕೆರೆ ನೀರು ತುಂಬಿಸೋ ಯೋಜನೆನೂ ಆಗಿದೆ. ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನಗಳು ನಿರೀಕ್ಷೆಯಲ್ಲಿದ್ದೀವಿ. ಇನ್ನು ಮುಂದಿನ ಇನ್ನೊಂದು 2 ತಿಂಗಳಲ್ಲಿ ಒಂದು 50 ಕೋಟಿ ಅನುದಾನ ಬರೋಂಥ ನಿರೀಕ್ಷೆ ಇದೆ ವಿವಿಧ ಇಲಾಖೆಗಳಿಗೆ, PWD, RDPR, ಆರೋಗ್ಯ, ಶಿಕ್ಷಣ ಎಲ್ಲದಕ್ಕೂ. ಸೊ ಆ ಥರದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿನೂ ಆಗ್ತಿದೆ. ಯಾರು ನಮ್ಮ ಸರ್ಕಾರದ ಮೇಲೆ ಸುಮ್ಮನೆ ಇಲ್ದಿರೋ ಅಪಪ್ರಚಾರ ಮಾಡ್ತಾರೆ ಅವರಿಗೆ ತಕ್ಕ ಉತ್ತರನ ಅಭಿವೃದ್ಧಿ ಮುಖಾಂತರನೇ ಕೊಡ್ತಿದ್ದೀವಿ. ಸೊ ಹಾಗಾಗಿ ನಾನು ಈ ಜನಕ್ಕೆ ಖಂಡಿತವಾಗ್ಲೂ ಒಂದು ವಿಶ್ವಾಸ ಇಡಿ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಏನು ನಮ್ಮ ಜನರ ನಿರೀಕ್ಷೆ ಇದೆ ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ. 2 ವರ್ಷದಲ್ಲಿ ಎಷ್ಟು ಬರುತ್ತೆ ಸರ್? ನಮ್ಗೆ 200 ಕೋಟಿವರೆಗೂ ಬಂದಿದೆ ಈಗ ಆಲ್ರೆಡಿ. ಅದು ನನ್ನ ಬಾಯಲ್ಲೇ ಇದೆ. ಸೊ 200 ಕೋಟಿವರೆಗೂ ಬಂದಿದೆ. ನಾನು 600 ಕೋಟಿ ತಂದೆ, 800 ಕೋಟಿ ತಂದೆ, ಅವೆಲ್ಲ ಇಲ್ಲವೇ ಇಲ್ಲ. ಈಗ 475 ಕೋಟಿ ಟೆಂಡರ್ ಆದರೆ ಅದುವೇ ಕೂಡ ಅವೆಲ್ಲ ಸೇರಿ ಒಂದು 700-800 ಕೋಟಿ ಆಗುತ್ತೆ 2 ವರ್ಷಕ್ಕೆ. ಟೀಕೆ ಮಾಡೋರು ಟೀಕೆ ಮಾಡ್ತಿರ್ಲಿ, ಕೆಲಸ ಮಾಡೋರು ನಾವು ಕೆಲಸ ಮಾಡ್ತಿರ್ತೀವಿ ಅಷ್ಟೇ. ಕೆಲಸದ ಮುಖಾಂತರ ಉತ್ತರ. ಈಗ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ 1000 ಹೇಳ್ಬೋದು. ನನಗೂ ಟೈಮು ಸುಮ್ಮನೆ ವೇಸ್ಟು. ಆಮೇಲೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಈಗ ಜನ ನನಗೆ ಮತ ಕೊಟ್ಟು ಗೆಲ್ಸಿದರೆ, ಅವರ ಆಶೀರ್ವಾದ ಮಾಡಿದರೆ ಸರ್ಕಾರ ಇದೆ, ನಾನು ಕೆಲಸ ಮಾಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಗೆ ಇಡೀ ಕ್ಯಾಬಿನೆಟ್ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿದೆ. ಜೊತೆಗೆ ನಮ್ಮ ಹಿರಿಯ ಶಾಸಕರುಗಳಾದಂಥ ಪುಟ್ಟರಂಗ ಶೆಟ್ಟರು, ಕೃಷ್ಣಮೂರ್ತಿ, ಆಮೇಲೆ ನಮ್ಮ ಸ್ನೇಹಿತರುಗಳಾದ ಅನಿಲ್ ಚಿಕ್ಕಮಾದವರು, ಯತೀಂದ್ರ ಸಿದ್ದರಾಮಯ್ಯನವರು, ಹರೀಶ್ ಗೌಡ, ರವಿಶಂಕರ್ ಎಲ್ಲ ಶಾಸಕರುಗಳ ಸಪೋರ್ಟ್ ಇರೋದ್ರಿಂದ, ವಿಶ್ವಾಸ ಇರೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡೇ ಮಾಡ್ತೀವಿ. ಇವರು ಪಾಪ ಅವರು ವಿರೋಧ ಪಕ್ಷದವ್ರಿಗೆ ಏನಾಗ್ಬಿಟ್ಟಿದೆ, ನೀರಿನ ತೆಗೆದು ಮೀನು ಥರ ಆಗ್ಬಿಟ್ಟಿದ್ದಾರೆ.
ಈ ಕಡೆ ಬದುಕಂಗಿಲ್ಲ, ಈ ಕಡೆ ನೀರಲ್ಲಿ ಬೀಳಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಅವರು ಟೀಕೆ ಮಾಡಲಿ ಪಾಪ, ಇನ್ನೂ ಮಾಡಲಿ, ಇನ್ನೂ 3 ವರ್ಷ ಇದೆ, ಇನ್ನೂ ಚೆನ್ನಾಗೇ ಮಾಡಲಿ. ಅವ್ರಿಗೆ ಇನ್ನೂ ವಿಚಾರಗಳು ಸಿಕ್ಕಲಿ ಟೀಕೆ ಮಾಡೋಕ್ಕೆ ಅಂತಲೇ ಅವ್ರಿಗೆ ಆಶಿಸ್ತೀನಿ.